ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಕನಸು. ಸೊ ಎಲ್ರು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಬಂದು ಕೆಂಗೇರಿ ಕರಗದ ವಿಡಿಯೋ. ಸೊ ನಾವು ನೈಟು ಹೊರಡ್ತಾ ಇದ್ದೀವಿ 12 ಗಂಟೆ ನೈಟಲ್ಲಿ. ಸೊ ಇಲ್ಲಿ ನಾವು ನಮ್ಮ ಚಿಕ್ಕಮ್ಮ ಮನೆ ಹತ್ರ ಬಂದು ಅಲ್ಲಿಂದ ಎಲ್ಲರೂ ಒಟ್ಟಿಗೆ ನಡ್ಕೊಂಡು ಹೋಗೋಣ ಅಂತ ಸೊ ಎಲ್ಲರೂ ಸೇರ್ಕೊಂಡಿದ್ದೀವಿ. ಸೊ ಇದು ಆಲ್ಮೋಸ್ಟ್ ಏಪ್ರಿಲಲ್ಲಿ ನಡೆದಿರೋದು. ಏಪ್ರಿಲ್ 4 ಕೆಂಗೇರಿ ಕರಗ ಆಗಿದ್ದು. ಸೊ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದನ್ನು ಡಿಲೀಟ್ ಮಾಡೋಕ್ಕೆ ಮನಸ್ಸಿಲ್ಲ. ಯಾಕಪ್ಪ ಅಂತ ಅಂದರೆ ಇದರಲ್ಲಿ ಕೆಲವೊಂದು ಕ್ಲಿಪ್ಸ್ ಎಲ್ಲ ನನ್ನ ಫ್ರೆಂಡ್ ಪುಟ್ಟು ಅಂತ ಇದ್ದಾರೆ, ಅವ್ರು ಕಳಿಸಿದ್ದು ಕ್ಲಿಪ್ಸ್ ಇದ್ದಾವೆ. ಅದೇ ಆ ಮೂಮೆಂಟ್ಸ್ ಕೂಡ ಮರೆಯೋಕ್ಕೂ ಆಗಲ್ಲ. ಅವ್ರು ಕಳಿಸಿರೋ ಕ್ಲಿಪ್ಸ್ನ ಕೂಡ ನಾನು ಡಿಲೀಟ್ ಮಾಡಬೇಕು ಅಂತ ಮನಸ್ಸಾಗ್ತಿಲ್ಲ. ಯಾಕೆ ಅಂದರೆ ಆ ಟೈಮಲ್ಲಿ ಇದ್ದವರು ಅವರು ಈಗ ಈ ಟೈಮಲ್ಲಿ ಇಲ್ಲ. ಸೊ ಅವ್ರೀಗ ನಮ್ಮ ಜೊತೇಲಿ ಇಲ್ಲ. ಸೊ ಅವ್ರ ಜೊತೆ ಕಳೆದಂಥ ಕ್ಷಣ ಮತ್ತೆ ಬರೋದಿಲ್ಲ. ಹಾಗೆ ಅವ್ರ ಜೊತೆ ಇದ್ದಂಥ ಈ ಕೆಲವೊಂದು ವೀಡಿಯೋಸ್ನೆಲ್ಲ ನಾನು ಮುಂದಿನ ವೀಡಿಯೋಸಲ್ಲೂ ಕೂಡ ಹಾಕ್ತೀನಿ. ಹಾಗೆ ಈ ವಿಡಿಯೋದಲ್ಲೂ ಕೂಡ ಅವ್ರು ಕಳಿಸಿದಂಥ ಕ್ಲಿಪ್ಸ್ನ, ಅಂದರೆ ನಾನು ನೋಡಿರೋಂಥ ಕರಗನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಅವರು ಕಳಿಸಿರೋಂಥ ವೀಡಿಯೋಸ್ನ ಕೂಡ ನಾನು ಲಾಸ್ಟಲ್ಲಿ ಹಾಕಿರ್ತೀನಿ. ಮಿಸ್ ಮಾಡದೆ ನೋಡಿ ಕೆಂಗೇರಿ ಕರಗ ಯಾವ ರೀತಿ ಇತ್ತು.
ಇಲ್ಲಿ ಕೆಂಗೇರಿ ಕರಗನ ತುಂಬಾ ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಇದು 50ನೇ ವರ್ಷದ ಕೆಂಗೇರಿ ಕರಗ ಆಗಿರುತ್ತೆ. ಯಲ್ಲಮ್ಮ ದೇವಿ ಹಾಗೆ ಸಲ್ಲಾಪುರಮ್ಮ ದೇವಿನ ಇಲ್ಲಿ ಕ್ಷತ್ರಿಯ ಸಮುದಾಯದವರು ನಡೆಸ್ಕೊಡ್ತಾರೆ ಪ್ರತಿ ವರ್ಷ. ಏಪ್ರಿಲ್ ಮಂತಲ್ಲಿ ಅಂದರೆ ಯುಗಾದಿ ಹಬ್ಬ ಆಗ್ತಿದ್ದಂಗೆ ನಡೆಸ್ಕೊಡ್ತಾರೆ ಇಲ್ಲಿ. ಅಂದರೆ ಬೆಂಗಳೂರು ಕರಗ ಆದಮೇಲೆ ನೆಕ್ಸ್ಟ್ ವೀಕ್ಗೆ ಇಲ್ಲಿ ಕರಗ ನಡೆಯುತ್ತೆ. ಈಗ ಇಲ್ಲಿ ಪಲ್ಲಕ್ಕಿಗಳು ಹೊರಡ್ತಾ ಇದ್ದಾವೆ. ಎಷ್ಟು ಪಲ್ಲಕ್ಕಿ ಇದೋ ಅಂತ ಗೊತ್ತಿಲ್ಲ ಹೇಳಕ್ಕೆ. ಅವತ್ತಿಷ್ಟು ಪಲ್ಲಕ್ಕಿ ಇದ್ದು ಅಂತ ಪುಟ್ಟು ಅವ್ರು ಹೇಳಿದ್ರು, ಬಟ್ ಈಗ ನನಗೆ ನೆನಪಾಗ್ತಾ ಇಲ್ಲ ಎಷ್ಟು ಅಂತ. ಸೊ ಇದು 50ನೇ ವರ್ಷದಾಗಿದ್ದರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ಇಲ್ಲಿ ಸ್ಪೆಷಲ್ ಏನಪ್ಪ ಅಂತಂದರೆ, ಹಿಂದೂ ಅನ್ನೋ ಭೇದ ಭಾವ ಇಲ್ಲ, ಹಾಗೆ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲದೇ ಮುಸ್ಲಿಮರು ಪೂಜೆ ಮಾಡೋಂಥ ದರ್ಗಾಕ್ಕೂ ಕೂಡ ಹೋಗಿ ಅಲ್ಲಿ ಅವರು ಕೂಡ ಪೂಜೆ ಮಾಡಿ ಅವ್ರ ಕಡೆಯಿಂದ ಏನಾಗುತ್ತೋ ಅದನ್ನು ಗೌರವನ ಸಲ್ಲಿಸಿ ಕಳಿಸ್ತಾರೆ. ಸೊ ಇದನ್ನ ಮೂಮೆಂಟ್ನ ನೋಡೋದೇ ತುಂಬ ಚೆನ್ನಾಗಿರುತ್ತೆ. ಸೊ ನಮಗೆ ಇದನ್ನೆಲ್ಲ ನಮಗೆ ಅಲ್ಲಿ ಆ ಟೈಮಲ್ಲಿ ಅವತ್ತು ಪುಟ್ಟು ಅವರೇ ಎಲ್ಲ ನಮಗೆ ಅಂದರೆ ಕರಗ ಅದು ದೇವಿ ಈ ಟೈಮ್ಗೆ ಇಲ್ಲಿಗೆ ಬರುತ್ತೆ ಅಂತ ಹೇಳಿ ನಮ್ಮಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಎಲ್ಲ ಕಳಿಸಿದ್ರು. ಅಲ್ಲೆಲ್ಲ ಅವತ್ತು ಮೀಟ್ ಆಗಿದ್ದು ನಾವು. ಅದಾಗಿದ್ದು 4th ಕರಗ ನಡೆದಿದ್ದು. ಅವರು 25th ಎಕ್ಸ್ಪೈರ್ ಆದರು. ಸೊ ಎಷ್ಟು ಒಂದು 15 ಡೇಸ್ ಅಷ್ಟೇ ಅನಿಸುತ್ತೆ. ಅವ್ರಿಗೂ ಗೊತ್ತಿರಲಿಲ್ಲ ನಾನು ನೆಕ್ಸ್ಟ್ ಇನ್ನು ಇರೋದಿಲ್ಲ ಅಂತ. ನಮಗೂ ಗೊತ್ತಿರಲಿಲ್ಲ ಅವ್ರನ್ನ ಕಳ್ಕೊತೀವಿ ಅಂತ. ಸೊ ತುಂಬ ಅನ್ಯಾಯ ಮಾಡ್ಬಿಟ್ಟ ಅನಿಸುತ್ತೆ ಅವ್ರ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ, ನಮಗೆಲ್ಲರಿಗೂ ಕೂಡ. ನನಗಂತೂ ತುಂಬ ಸಪೋರ್ಟಿವ್ ಆಗಿದ್ರು. ಸೊ ನೋಡವ ಮುಂದೆ ಏನಾಗುತ್ತೆ. ಅವ್ರ ಫ್ಯಾಮಿಲಿ ಎಲ್ಲ ಅವ್ರಿಗೆ ಧೈರ್ಯ ತಗೋಬೇಕು. ಇಬ್ಬರು ಮಕ್ಕಳಿದ್ದಾರೆ, ಹೇಗೆ ಜವಾಬ್ದಾರಿ ತೊಗೊಂಡು ನಿಭಾಯಿಸ್ತಾಳೆ ಅನ್ನೋದನ್ನ ನೋಡಬೇಕು. ಸೊ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ. ಇದು ಕೆಂಗೇರಿ ಕರಗ ಯಾವ ರೀತಿ ನಡೀತು ಅಂದರೆ ನಾನು ನೋಡಿದಂಥ ಕರಗ ನಾನು ನನ್ನ ಫೋನಲ್ಲಿ ಕ್ಯಾಪ್ಚರ್ ಮಾಡಿರೋವಂಥದ್ದಷ್ಟು ಇದು. ಸೊ ಇನ್ನು ಮುಂದೆ ಬರೋವಂಥದ್ದೆಲ್ಲ ನನಗೆ ಪುಟ್ಟು ಅವರೇ ಕಳಿಸಿದ್ದು. ಅಂದರೆ ಅವರು ಅಲ್ಲಿ ಡ್ರೋನಲ್ಲೆಲ್ಲ ಕ್ಯಾಪ್ಚರ್ ಮಾಡಿರ್ತಾರಲ್ಲ, ಸೊ ಅದನ್ನು ಕಳಿಸಿದ್ರು. ಸೊ ಅದನ್ನು ಕೂಡ ನಾನು ಲಾಸ್ಟೆಲ್ಲ ಆ್ಯಡ್ ಮಾಡಿರ್ತೀನಿ. ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆಗುತ್ತೆ. ನಾವು 5 ಕಾಯ್ತಿದ್ದೀವಿ. ಈಗ ಬಂದ್ಬಿಡ್ತಾರೆ ಸರ್. ಮಾಡ್ಕೊಳಂಗಿದೆ. ಒಂದೊಂದ್ಸಲಿ ಏನೋ ಸಿಕ್ಕಿದ್ರೆ ಮಾಡ್ಕೊಳ್ರಿ, ಹೋಗ್ಬಿಟ್ರೆ ಏನು ಮಾಡೋಕ್ಕಲ್ಲ. ಒಂದೊಂದ್ಸಲಿ ಸಿಕ್ಕಿದ್ರೆ ಮಾಡ್ಕೊಳ್ರಿ. ತೊಳೆಯೋದ್ರೆ ಇದೆಲ್ಲ ಹೋಗ್ಬಿಡ್ತಾರೆ. ಪೂಜೆ 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 ಹಿಂಗೆ ಹಿಂಗೆ ಹೋಗಿ ಹೋಗಿ ಒಳಗಡೆ ಹೋಗಿ ಕೊಡಿ ಬೇಡ. ನಾವೇನು ತಿನ್ನಿಲ್ಲ ಏನು ಎಲ್ಲ ಆಯ್ತು. ಇಲ್ಲೇ ಅದೇ ಕೈಯಲ್ಲಿ ಅನ್ನ ಇಟ್ಟಿದ್ದಾರೆ. ಇರೋ ನಿಮಿಷ
ಕೆಂಡ ಅಲ್ಲಿ ಪೂಜೆ ಮಾಡ್ತಾ ಇರೋದ್ರಿಂದ ವೀಡಿಯೋಸು ಅವ್ರು ಕಳಿಸಿದ್ದು. ಸೊ ಇದೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. 50ನೇ ವರ್ಷದಂತ ಸ್ಪೆಷಲ್ಲಾಗಿ ಇನ್ನೂ ಏನಂತಾರೆ, ಹೂವಿನ ಅಲಂಕಾರ ಆಗಲಿ, ಆ ಪಲ್ಲಕ್ಕಿಗಳಾಗಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದು. ನೋಡೋಕ್ಕಂತೂ 2 ಕಣ್ಣು ಸಾಕಾಗ್ತಿರ್ಲಿಲ್ಲ ಅನ್ನೋ ಥರ ಇತ್ತು. ಇಲ್ಲಿ ನೋಡಿ ದೇವ್ರನ್ನ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ಎಲ್ಲ ಈ ರೀತಿ ಇತ್ತು. ಆ ದೇವ್ರಿಗೆ ಮೇಲ್ಗಡೆ ಫ್ಲವರ್ ಡೆಕೋರೇಷನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಾನು ಕೆಂಗೇರಿ ಕರಗ ಒಂದು 3-4 ವರ್ಷದ್ದು ನೋಡಿರ್ಬೋದು. ಒಂದು ಲಾಸ್ಟ್ 2 ಇಯರ್ಸಿಂದ ಹೋಗಿರಲಿಲ್ಲ ಅಷ್ಟೇ. ಈ ವರ್ಷ ಹೋಗಿದ್ದು. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ, ಕೆಂಗೇರಿ ಕರಗದ ವೀಡಿಯೋಸ್. ಸೊ ಎಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.